ತ್ರಿಶಂಕು. ತ್ರಿಶಂಕುವು ಸ್ವರ್ಗವನ್ನು ತಲುಪಿದನಾದರೂ ಅವನು ತನ್ನ ಗುರುಗಳಾದ ವಸಿಷ್ಠರ ಸಲಹೆಯನ್ನು ಪಾಲಿಸದೆ ಅವಿಧೇಯನಾಗಿ ವರ್ತಿಸಿದ್ದರಿಂದ ಕುಪಿತನಾಗಿದ್ದ. ಇಂದ್ರ ತ್ರಿಶಂಕುವನ್ನು ಸ್ವರ್ಗಕ್ಕೆ ಸೇರಿಸಿಕೊಳ್ಳಲಿಲ್ಲ. ಹೀಗಾಗಿ ತ್ರಿಶಂಕು ಪುನಃ ಭೂಮಿಯತ್ತ ಬರತೊಡಗಿದ. ಆದರೆ ವಿಶ್ವಾಮಿತ್ರ ಅವನನ್ನು ಮಾರ್ಗ ಮಧ್ಯದಲ್ಲೇ ತಡೆದು ನಿಲ್ಲಿಸಿದರು. ಹೀಗಾಗಿ ತ್ರಿಶಂಕುವು ಅಂದಿನಿಂದ ಸ್ವರ್ಗ ಮತ್ತು ಭೂಮಿಗಳ ನಡುವೆ ಅತಂತ್ರನಾಗಿ ಸಿಲುಕಿದ್ದಾನೆ. ವಿಶ್ವಾಮಿತ್ರರು ಇದರ ಸಲುವಾಗಿ ತಾವು ಅದುವರೆಗೆ ಗಳಿಸಿದ್ದ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ವಿನಿಯೋಗಿಸಿ ಬಿಟ್ಟಿದ್ದರು. ಹೀಗಾಗಿ ಅವರು ಮತ್ತೆ ತಪಸ್ಸಿಗೆ ಕುಳಿತರು. ಇದರಿಂದ ಕಂಗಾಲಾದ ದೇವತೆಗಳು ವಿಶ್ವಾಮಿತ್ರರ ತಪಸ್ಸನ್ನು ಭಂಗಗೊಳಿಸಲು ದೇವಲೋಕದ ಅಪ್ಸರೆ ಮೇನಕೆಯನ್ನು ಕಳುಹಿಸಿದರು. ಮೇನಕೆಯ ಸೌಂದರ್ಯಕ್ಕೆ ವಿಶ್ವಾಮಿತ್ರರು ಮನಸೋತರು. ಹೀಗಾಗಿ ಅವರು ಇಂದ್ರಿಯ ನಿಗ್ರಹವು ಮುರಿದು ಅವರು ತಪೋಭಂಗವಾಯಿತು. ಕೆಲವು ಕಾಲದ ನಂತರ ಅವರಿಗೆ ತಾವು ಬ್ರಹ್ಮ ಋಷಿಯಾಗಬೇಕೆಂದು ಹಂಬಲಿಸಿದ್ದು ನೆನಪಾಗಿ ಮತ್ತೆ ತಪಸ್ಸಿಗೆ ಕುಳಿತರು. ಈ ಬಾರಿ ಅವರ ಶ್ರದ್ಧೆ ಅಪರಿಮಿತವಾಗಿತ್ತು. ಬ್ರಹ್ಮನು ಸಂತೃಪ್ತಿಗೊಂಡ. ಅವರಿಗೆ ಬ್ರಹ್ಮ ಋಷಿ ಪಟ್ಟವನ್ನು ನೀಡಿದ. ವಿಶ್ವಾಮಿತ್ರರು ತಾವು ಎಸಗಿದ್ದ ತಪ್ಪಿನಿಂದ ಬಹಳಷ್ಟು ಪಾಠವನ್ನು ಕಲಿತಿದ್ದರು. ತಮ್ಮ ಬ್ರಹ್ಮಋಷಿ ಪಟ್ಟಕ್ಕೆ ವಸಿಷ್ಠರ ಒಪ್ಪಿಗೆಯನ್ನು ಆಶಿಸಿದರು. ಅದು ದೊರೆತ ನಂತರವೇ ವಿಶ್ವಾಮಿತ್ರರಿಗೆ ಸಮಾಧಾನವಾಗಿದ್ದು.